ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ವೀರ್ ಬೇಬಿ ಅವ್ರ ಸ್ಕೂಲಲ್ಲಿ ಓಣಂ ಸೆಲೆಬ್ರೇಷನ್ ಮಾಡಿದರು. ಸೊ ಓಣಂ ಸೆಲೆಬ್ರೇಷನ್ನಲ್ಲಿ ಹೇಗೆ ಮಾಡಿದರು, ಏನೆಲ್ಲ ಆ್ಯಕ್ಟಿವಿಟೀಸು ಇತ್ತು ಅಂತ ಈ ವಿಡಿಯೋನಲ್ಲಿ ನೋಡೋಣ. ಸ್ಕೂಲ್ ಎಂಟರ್ ಆಗ್ತಾ ಇದ್ದಂಗೆ ಫ್ಲವರಿಂದ ಡೆಕೋರೇಷನ್ ಮಾಡಿದರು ಎಂಟ್ರೆನ್ಸಲ್ಲೆಲ್ಲ. ಹಾಗೆ ಓಣಂ ಸೆಲೆಬ್ರೇಷನ್ ಯಾಕೆ ಮಾಡ್ತಾರೆ ಅಂತ ಬೋರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಹಾಗೆ ಎಂಟ್ರೆನ್ಸಲ್ಲಿ ಹೂವಿನಿಂದ ರಂಗೋಲಿನೂ ಕೂಡ ಬಿಡಿಸಿದ್ರು. ಎಂಟ್ರೆನ್ಸಲ್ಲಿ ಮಾತ್ರ ಅಲ್ಲ, ಒಳಗಡೆ ಪ್ರೋಗ್ರಾಮ್ ನಡೆಯೋ ಹಾಲಲ್ಲೂ ಸಹ ದೊಡ್ಡದಾಗಿ ಹೂವಿನಿಂದ ಅಲಂಕಾರ ಮಾಡಿದರು. ಸ್ಟೇಜ್ ಡೆಕೋರೇಷನ್ನು ಸಹ ತುಂಬಾ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಇವೆಂಟ್ಸ್ನೂ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇವೆಂಟ್ ಸ್ಟಾರ್ಟ್ ಆಗೋದು 9:30 ಅಂತ ಹೇಳಿದರು. ಬಟ್ ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಆದರೂ ಸಹ ಇನ್ನು ಪೇರೆಂಟ್ಸು ಸ್ಟೂಡೆಂಟ್ಸ್ ಎಲ್ಲ ಬರ್ತಾಯಿದ್ರು. ಅದಕ್ಕೋಸ್ಕರ ಲೇಟ್ ಆಯಿತು. ಪ್ರೋಗ್ರಾಮ್ ಎಲ್ಲ ಶುರುವಾಗಿದ್ದು 10:30 ಆಯಿತು. ಸ್ಪೆಷಲಾಗಿ ಈ ಇವೆಂಟ್ ಆರ್ಗನೈಸ್ ಮಾಡಿದ್ದು ತಾಯಂದಿರ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಬಂದು ಸೆಲೆಬ್ರೇಟ್ ಮಾಡೋದು ಅಂತ. ಅದಕ್ಕಾಗಿ ಬಂದಿರೋ ತಾಯಂದಿರು ಹಾಗೂ ಮಕ್ಕಳಿಗೆ ಗಂಧ ಹಚ್ಚಿ ಹಣೆಗೆ ಹಾಗೆ ರೋಸ್ ಹೂವನ್ನು ಕೊಟ್ಟು ಇವೆಂಟ್ನ ಸ್ಟಾರ್ಟ್ ಮಾಡಿದ್ರು. ಮೀನ್ ವೈಲ್ ಓಣಂ ಹಬ್ಬದ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಓಣಂ ಹಬ್ಬನ ಕೇರಳನಲ್ಲಿ ಸೆಲೆಬ್ರೇಟ್ ಮಾಡೋದು ಅಂತ ಎಲ್ಲರಿಗೂ ಗೊತ್ತು. ಓಣಂ ಇದು ಕೇರಳದ ಒಂದು ವಾರ್ಷಿಕ ಸುಗ್ಗಿ ಹಬ್ಬ ಆಗಿದೆ. ಹಿಂದೂ ಪುರಾಣದ ಪ್ರಕಾರ ರಾಜ ಮಹಾಬಲಿಯ ಆಗಮನನ ಸ್ಮರಣೆ ಮಾಡ್ತಾ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಮಲಯಾಳಿ ಕ್ಯಾಲೆಂಡರ್ನ ಚಿಂಗಂ ತಿಂಗಳಿನಲ್ಲಿ ಬರುವ ಈ ಹಬ್ಬವು 10 ದಿನಗಳ ಕಾಲ ನಡೆಯುತ್ತಂತೆ. ಮತ್ತು ಇದಕ್ಕೆ ಹೂವಿನಿಂದ ರಂಗೋಲಿಯನ್ನು ಬಿಡಿಸ್ತಾರೆ. ಅದಕ್ಕೆ ಪೂಕೋಳಂ ಅಂತ ಹೇಳ್ತಾರೆ. ಓಣಿ ಸ್ಪರ್ಧೆ ಹಾಗೆ ಸಾಂಸ್ಕೃತಿಕ ನೃತ್ಯಗಳು ಈ ಥರ ಎಲ್ಲನೂ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಈ ಹಬ್ಬದಲ್ಲಿ ವೆರೈಟೀಸ್ ಆಫ್ ಫುಡ್ನ ಪ್ರಿಪೇರ್ ಮಾಡ್ತಾರೆ. ಅದನ್ನು ಓಣಂ ಸಾಧ್ಯ ಅಂತ ಕರೀತಾರೆ. ಓಣಂ ಹಬ್ಬದ ಮಹತ್ವ ಏನು ಅಂದರೆ, ಮೊದಲನೇದಾಗಿ ಮಹಾಬಲಿಯ ಆಗಮನ. ಪೌರಾಣಿಕ ಅಸುರ ರಾಜನಾದ ಮಹಾಬಲಿ ತಾನು ಆಳಿದ ಜನರನ್ನು ಭೇಟಿಯಾಗಲು ಪ್ರತಿ ವರ್ಷ ಭೂಮಿಗೆ ಬರುವನು ಅಂತ ನಂಬಿಕೆ ಇದೆ. ಎರಡನೇದಾಗಿ ಸುಗ್ಗಿಯ ಹಬ್ಬ. ಉತ್ತಮ ಬೆಳೆ ಮತ್ತು ಭೂಮಿಯ ಸಮೃದ್ಧಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಇದು. ಏಕೆಂದರೆ ಕೇರಳ ಕೃಷಿ ಪ್ರಧಾನ ರಾಜ್ಯ ಆಗಿದೆ. ಹಾಗೆ ಈ ಹಬ್ಬದ ಆಚರಣೆ ಮತ್ತು ಸಂಪ್ರದಾಯಗಳು ಏನು ಅಂದರೆ, ಪೂಕೋಳಂ. ಮಹಿಳೆಯರು ತಮ್ಮ ಮನೆಗಳ ಮುಂದೆ ಸುಂದರವಾಗಿ ಹೂವಿನಿಂದ ರಂಗೋಲಿಗಳನ್ನ ರಚನೆ ಮಾಡ್ತಾರೆ. ಓಣಂ ಸಾಧ್ಯ. ಬಾಳೆ ಎಲೆಗಳ ಮೇಲೆ ಅನೇಕ ಬಗೆಯ ತರಕಾರಿ ಭಕ್ಷ್ಯಗಳು ಪಾಯಸಗಳನ್ನು ಸಹ ಮಾಡಿ ಬಡಿಸ್ತಾರೆ. ಹಾಗೆ ಈ ಹಬ್ಬದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ಅಂದರೆ, ಈ ಸಂದರ್ಭದಲ್ಲಿ ನೃತ್ಯ, ಹಾಡು ಮತ್ತು ಬೋಟಿಂಗ್ ಕಾಂಪಿಟೇಷನ್ಸು ಸಹ ನಡೆಯುತ್ತೆ. ಆಮೇಲೆ ಬೇರೆ ತರಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಆಯೋಜಿಸಲಾಗುತ್ತದೆ. ಓಣಂ ಮಹತ್ವ ಏನಂದರೆ, ಕೇರಳದ ಜನರ ಸಂಸ್ಕೃತಿ, ಪ್ರಕೃತಿ ಮತ್ತು ಸಮೃದ್ಧಿಯನ್ನು ಈ ಹಬ್ಬ ಬಿಂಬಿಸುತ್ತದೆ. ಇದು ಕುಟುಂಬ ಮತ್ತು ಸ್ನೇಹಿತರಿಗೆ ಆನಂದವನ್ನು ಹಂಚಿಕೊಳ್ಳುವ ಒಂದು ಸುಂದರ ಸಂದರ್ಭವಾಗಿದೆ. ಕೇರಳ ಹಬ್ಬದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ವಲ್ಲಂಕಲ್ಲಿ ಎನ್ನುವ ಹೆಸರಿನ ಹಾವು ದೋಣಿ ಪಂದ್ಯ. ಇತರೆ ಪಂದ್ಯ ವಿಶೇಷಗಳೆಂದರೆ ಅರನ್ಮೂಲ ದೋಣಿ ಸ್ಪರ್ಧೆ ಮತ್ತು ನೆಹರು ಟ್ರೋಫಿ ದೋಣಿ ಸ್ಪರ್ಧೆ. ಸುಮಾರು 100 ಮಂದಿ ಹುಟ್ಟು ಹಾಕುವವರು ತುಂಬ ದೊಡ್ಡ ದೊಡ್ಡ ಹಾವಿನ ಆಕಾರದ ದೋಣಿಗಳಲ್ಲಿ ಕುಳಿತು ದೋಣಿ ನಡೆಸುತ್ತಿರುತ್ತಾರೆ. ದೂರ ದೂರಗಳಿಂದ ಹಿಂಡು ಹಿಂಡಾಗಿ ಈ ಪಂದ್ಯಗಳನ್ನು ನೋಡಲು ಆಗಮಿಸುವ ಜನರು ನೀರನ್ನು ಚಿಮ್ಮುತ್ತಾ ಮುಂದೆ ಮುಂದೆ ಸಾಗಿ ಹೋಗುವ ದೋಣಿಗಳ ಸ್ಪರ್ಧೆಗೆ ಸಾಕ್ಷಿಯಾಗುತ್ತಾರೆ. ಗಣೇಶ ಚತುರ್ಥಿ ಉತ್ಸವದಂದು ಹಿಂದೂಗಳು ಮಣ್ಣಿನ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸುವ ರೀತಿಯಲ್ಲಿ ಓಣಂ ಸಮಯದಲ್ಲಿ ಹಿಂದೂ ಕೇರಳಿಗರು ತ್ರಿಕ್ಕಾಕಾರ್ ಅಪ್ಪನ್, ವಾಮನ ಸ್ವರೂಪದಲ್ಲಿರುವ ವಿಷ್ಣು ಎಂಬ ಮಣ್ಣಿನ ಮೂರ್ತಿಯೊಂದನ್ನು ತಮ್ಮ ತಮ್ಮ ಮನೆಗಳಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಾರೆ. ಕೇರಳ ತುಂಬೆಲ್ಲ ಈ ಹಬ್ಬವು ತುಂಬ ಪ್ರಸಿದ್ಧವಾಗಿರುವುದಕ್ಕೆ ಕಾರಣ ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರೂ ಈ ಹಬ್ಬವನ್ನು ಆಚರಿಸಬಹುದಾಗಿದೆ ಎನ್ನುವುದು. ಈ ಹಬ್ಬವು ಹಿಂದೂ ಧರ್ಮದ ಹಿನ್ನೆಲೆ ಹೊಂದಿದ್ದು ಅದೇ ಧರ್ಮದ ರೀತಿ ರಿವಾಜುಗಳ ಜೊತೆ ತಳುಕು ಹಾಕಿಕೊಂಡಿದ್ದರೂ ಕೇರಳದ ತುಂಬೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಭೇದ ಭಾವಗಳಿಲ್ಲದೆ ಸಕಲರೂ ಈ ಹಬ್ಬವನ್ನು ಸಮಾನ ಭಾವದಿಂದ ಆಚರಿಸುತ್ತಾರೆ. ನೆಕ್ಸ್ಟ್ ಪ್ರೋಗ್ರಾಮು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಕಲ್ಚರಲ್ ಡ್ಯಾನ್ಸ್ ಪ್ರೋಗ್ರಾಮು. ಫಸ್ಟು ಟೀಚರ್ಸ್ ಎಲ್ಲ ಡ್ಯಾನ್ಸ್ ಮಾಡಿ ತೋರಿಸಿದ್ರು. ಹಾಗೆ ಮದರ್ಸು ಸಹ ಡ್ಯಾನ್ಸ್ ಮಾಡಬೇಕು ಜಾಯಿನ್ ಆಗಿ ಅಂತ ಹೇಳಿದ್ರು.
ಟೀಚರ್ಸ್ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಿಲ್ಲ, ಬಿಕಾಸ್ ಟೀಚರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡಿದರು. ನಮಗೆ ಅವರೇ ಹೇಳ್ಕೊಡ್ತಾಯಿದ್ರು. ಅವ್ರು ಮಾಡಿದ ಥರ ಪರ್ಫೆಕ್ಟಾಗಿ ನಮಗಂತೂ ಮಾಡೋಕ್ಕಾಗಿಲ್ಲ. ಸಿಂಪಲ್ಲಾಗಿ ಹೇಗೆ ಬರುತ್ತೋ ಹಾಗೆ ಮಾಡಿ ಅಂತ ಹೇಳಿದ್ರು. ಸೊ ಅವ್ರನ್ನೇ ಫಾಲೋ ಮಾಡಿದ್ವಿ. ಸೊ ಹೀಗೆ ಡ್ಯಾನ್ಸ್ ಪ್ರೋಗ್ರಾಮು ಕಂಪ್ಲೀಟ್ ಆಯಿತು. ತಾಯಂದಿರೆಲ್ಲ ಡ್ಯಾನ್ಸ್ ಮಾಡೋವರೆಗೂ ಮಕ್ಕಳನ್ನ ಒಂದು ಕಡೆ ಸಪ್ರೇಟಾಗಿ ಕೂರಿಸಿದ್ರು. ಹೂವಿನ ರಂಗೋಲಿ ಮುಂದೆ ಡ್ಯಾನ್ಸ್ ಮಾಡಿದ್ದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ನನಗಂತೂ ಡ್ಯಾನ್ಸ್ ಬರಲ್ಲ, ಸುಮ್ಮನೆ ಜಸ್ಟ್ ಅವರು ಏನು ಮಾಡ್ತಾಯಿದ್ರು ಅದನ್ನು ಫಾಲೋ ಮಾಡ್ತಾಯಿದ್ದೆ. ಯಾಕಂದರೆ ಸ್ಕೂಲ್ ಪ್ರಿನ್ಸಿಪಲ್ ಇನ್ಫಾರ್ಮ್ ಮಾಡಿದರು, ಪಾರ್ಟಿಸಿಪೇಟ್ ಮಾಡಿ, ಪರವಾಗಿಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಯಾರೂ ಹೇಳಬೇಡಿ ಅಂತ. ಸೊ ಅದಕ್ಕೆ ಒಂದು ಟ್ರೈ ಮಾಡಿದೆ ಅಷ್ಟೆ. ಹಾಗೆ ಓಣಂ ಸ್ಟೋರಿನ ಈಗ ನಾವು ಕಂಟಿನ್ಯೂ ಮಾಡೋಣ. ಈ ಹಬ್ಬದ ಸಮಯದಲ್ಲಿ ಕೇರಳದ ಹಲವೆಡೆ ದೇವಸ್ಥಾನಗಳಲ್ಲಿ ದೀಪಗಳನ್ನು ಹಚ್ಚಲಾಗುತ್ತದೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನಗಳ ಮುಂದೆ ತಾಳೆ ಮರವೊಂದನ್ನು ನಿಲ್ಲಿಸಿ ಸುತ್ತಲೂ ಮರದ ಹೂಜಿಗಂಬಗಳನ್ನು ಇರಿಸಿ ಒಣ ತಾಳೆ ಗರಿಗಳಿಂದ ಮುಚ್ಚಲಾಗುತ್ತದೆ. ಕಡೆಗೆ ಅದರಲ್ಲಿ ದೀಪವನ್ನು ಉರಿಸಿ ಅದು ಉರಿದು ಬೂದಿಯಾಗುವ ತನಕ ಬಿಡುತ್ತಾರೆ. ಇದು ಮಹಾಬಲಿ ಚಕ್ರವರ್ತಿಯ ತ್ಯಾಗದ ರೂಪವಾಗಿ ನರಕಕ್ಕೆ ಹೋದದನ್ನು ಪ್ರತಿನಿಧಿಸುತ್ತದೆ. ಡ್ಯಾನ್ಸ್ ಆದಮೇಲೆ ಫೋಟೋ ಸೆಷನ್ ಇತ್ತು. ಮಕ್ಕಳನ್ನೆಲ್ಲ ನಿಲ್ಲಿಸಿ ಫೋಟೋ ತೆಗೆಸೋದು ತುಂಬಾ ಕಷ್ಟ ಆಗಿತ್ತು. ಎಲ್ಲ ಮಕ್ಕಳನ್ನೂ ಒಟ್ಟಿಗೆ ನಿಲ್ಲಿಸಿ ಒಬ್ಬೊಬ್ಬರು ಮಕ್ಕಳು ಅಳ್ತಾಯಿದ್ರು, ಗಲಾಟೆ ಮಾಡ್ತಾಯಿದ್ರು. ಎಲ್ಲ ಮಕ್ಕಳನ್ನ ಸೇರಿಸಿ ಫೋಟೋ ತೆಗೆಯೋಕ್ಕೆ ಪಾಪ ಟೀಚರ್ಸ್ಗೆಲ್ಲ ಸಾಕಾಗೋಯ್ತು. ಫೋಟೋ ಸೆಷನ್ ಎಲ್ಲ ಆದಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ಇತ್ತು. ಮದರ್ಸ್ಗೆಲ್ಲ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಇಟ್ಟಿದ್ರು. ಕಥಕಳಿ ಫೇಸ್ ಡ್ರಾಯಿಂಗು ಪ್ರಿಂಟೌಟ್ ಅವರೇ ಕೊಟ್ಟಿದ್ರು. ಸೊ ನಾವು ಹೇಗೆ ಬೇಕಾದರೂ ಡೆಕೋರೇಟ್ ಮಾಡಿ ಪೇಂಟ್ ಮಾಡಬೇಕು ಅಂತ ಹೇಳಿದರು. ಸೊ ಇದ್ರದ್ದು ಕಾಂಪಿಟೇಷನ್ ರಿಸಲ್ಟ್ಸು ಆ್ಯನ್ಯುವಲ್ ಡೇನಲ್ಲಿ ಅನೌನ್ಸ್ ಮಾಡ್ತೀವಿ, ಪ್ರೈಸ್ ಎಲ್ಲ ಆವಾಗ ಕೊಡ್ತೀವಿ ಅಂತ ಹೇಳಿದರು. ಸೊ ಎಲ್ಲರೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಫಸ್ಟು 1 ಅವರ್ ಅಂತ ಹೇಳಿದರು. ಸೊ 1 ಅವರಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಆಲ್ಮೋಸ್ಟ್ 1.5 ಅವರ್ 2 ಅವರ್ಸ್ ಆಯಿತು ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ. ಮಕ್ಕಳನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಪೇಂಟಿಂಗ್ ಮಾಡೋದಂತೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಓವರ್ ಆಲ್ ಇವೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟಾಗಿತ್ತು. ಎಲ್ಲ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ.
ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.